ವಾಯುಗೋಳ 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಬಾ ಪೇಜ್ ನಂಬರ್ 94 ಮತ್ತು ಫಸ್ಟ್ ಪಿ ಯು ಪ್ರಾಕೃತಿಕ ಭೂಗೋಳಶಾಸ್ತ್ರ ಪೇಜ್ ನಂಬರ 59 ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು ಧೂಳಿಕಣಗಳ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎಂದು ಕರೆಯುವರು. ಅನಿಲ ಧೂಳಿನ ಕಣಗಳು ನೀರಾವಿಯನ್ನು ವಾಯುಗೋಳ ಎಂದು ಕರೆಯುವರು. ವಾಯುಮಂಡಲವು ಪ್ರಮುಖ ಅಂಶಗಳಾದ ಉಷ್ಣಾಂಶ, ಒತ್ತಡ, ಮಾರುತ, ಆರ್ದ್ರತೆ ಮುಂತಾದವು ಒಳಗೊಂಡಿದೆ. ವಾಯುಮಂಡಲ ಭೂಮಿಯ ಗುರುತ್ವ ಬಲಕ್ಕೆ ಒಳಪಟ್ಟು ಭೂಮಿಯ ಮೇಲಿದೆ. ವಾಯುಮಂಡಲವು ಮಳೆ, ಮೋಡಗಳಿಗೆ ಕಾರಣವಾಗಿದೆ ಮತ್ತು ಭೂಮಿಯ ಮೇಲಿನ ಜೀವಿಯನ್ನು ರಕ್ಷಿಸುತ್ತದೆ ಹಾಗೂ ಸೂರ್ಯನ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ವಾಯುಮಂಡಲವು ಉಲ್ಕಾ ಶಿಲೆಗಳಿಂದ ರಕ್ಷಿಸಿ ರೇಡಿಯೋ ತರಂಗಗಳನ್ನು ಭೂಮಿಗೆ ಕಳುಹಿಸುವ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಭೂಮಿಯ ಮೇಲೆ ವಾಯುಮಂಡಲವು ಅತ್ಯಂತ ದಟ್ಟವಾಗಿದ್ದು ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುತ್ತದೆ. ಭೂಮಿಯಿಂದ ಸುಮಾರು 1600 ಕಿಲೋಮೀಟರ್ ಎತ್ತರದವರೆಗೆ ವಾಯುಮಂಡಲ ವ್ಯಾಪಿಸಿರಬಹುದೆಂದು ತಿಳಿಯಲಾಗಿದೆ. ವಾಯುಮಂಡಲದ ಎಂಬ ಶಬ್ದವು ಗ್ರೀಕ್ ಶಬ್ದದಿಂದ ಬಂದಿದ್ದು ವಾಯು ಅಟಮ್ಸ್ ಎಂದರೆ ಆವಿ ಮತ್ತು ಮಂಡಲ ಸ್ಪೈರ್ ಎಂದರೆ ಸ್ವರ ಎಂದರ್ಥ. ಒಟ್ಟಾರೆ ಇದು ಆವಿ, ಅನಿಲಗಳ ಮತ್ತು ಧೂಳುಕಣಗಳೊಂಡ ಭೂಮಿಯನ್ನು ಹೊಂದಿಕೊಂಡಿದೆ. ವಾಯುಮಂಡಲದ ಸಂಯೋಜನೆ ಮತ್ತು ರಚನೆ. ವಾಯುಮಂಡಲವು ವಿವಿಧ ಅನಿಲಗಳು, ನೀರಾವಿ ಮತ್ತು ಧೂಳಿನ ಕಣಗಳ ಮಿಶ್ರಣವಾಗಿದೆ. ಈ ಸಂಯೋಜನೆಯು ಕಾಲಕ್ಕೆ ಮತ್ತು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಹೊಂದಿದೆ. ವಾಯುಮಂಡಲದ ಮುಖ್ಯ ಅನಿಲಗಳೆಂದರೆ ಅಥವಾ ವಾಯುಮಂಡಲದಲ್ಲಿ ಹೆಚ್ಚು ಅನಿಲಗಳೆಂದರೆ ಒಂದನೇದು ನೈಟ್ರೋಜನ್ 78.08, ಎರಡನೇದು ಆಕ್ಸಿಜನ್ 20.94, ಮೂರನೇದು ಆರ್ಗಾನ್ 0.93, ನಾಲ್ಕನೇದು ಇಂಗಾಲ ಡೈಆಕ್ಸೈಡ್ 0.03, ಐದನೇದು ಓಝೋನ್ 0.00005, ಒಟ್ಟು 5 0 ಬರ್ತಾವ. ಆಮ್ಲಜನಕವು ಉಸಿರಾಟಕ್ಕೆ ಮತ್ತು ದಹನ ಕ್ರಿಯೆಗೆ ಅವಶ್ಯಕವಾಗಿದೆ. ಸಾರಜನಕವು ಆಮ್ಲಜನಕದ ತೀವ್ರತೆಯನ್ನು ಕಡಿಮೆ ಮಾಡಿ ಅದನ್ನು ಜೀವಿಗಳ ಉಸಿರಾಟಕ್ಕೆ ಸಹಾಯ ಮಾಡುತ್ತದೆ. ಇಂಗಾಲ ಡೈಆಕ್ಸೈಡ್ ಸಸ್ಯಗಳಿಗೆ ಸಹಕಾರವಾಗಿದ್ದು ಇದು ಉಷ್ಣತೆಯನ್ನು ಹೀರಿಕೊಂಡು ರಾತ್ರಿಯಲ್ಲಿ ವಾತಾವರಣ ಬೆಚ್ಚಗೆ ಇಡುತ್ತದೆ ಮತ್ತು ಬೆಂಕಿಯನ್ನು ಆರಿಸಲು ಬಳಸುವರು. ಇಂಗಾಲ ಡೈಆಕ್ಸೈಡ್ ವಾಯುಮಂಡಲದ ಮೂಲ ಘಟಕಗಳಲ್ಲಿ ನೀರಾವಿ ಅತ್ಯಂತ ಮಹತ್ವದ್ದು. ನೀರು ಸೂರ್ಯನ ಕಿರಣಗಳಿಂದ ಕಾಯ್ದು ಬಾಷ್ಪೀಭವನ ಹೊಂದುವುದರಿಂದ ನೀರಾವಿ ಉತ್ಪಾದನೆ ಆಗುತ್ತದೆ. ಇದರ ಗಾತ್ರ ದೃಷ್ಟಿಯಿಂದ ವಾಯುಮಂಡಲದಲ್ಲಿ 4% ಭಾಗದಷ್ಟಿದ್ದು ಇದು ನೀರಾವಿದು. ಇದರ ಪ್ರಮಾಣ ಸಾಮಾನ್ಯವಾಗಿ ಸಮುದ್ರ ಮಟ್ಟಕ್ಕಿಂತ ಎತ್ತರಕ್ಕೆ ಹೋದಂತೆ ಹಾಗೂ ಸಮಭಾಜಕ ವೃತ್ತದಿಂದ ಧ್ರುವ ಕಡೆ ಹೋದಂತೆ ಕಡಿಮೆಯಾಗುತ್ತದೆ. ಇದರದು ನೀರಾವಿದು. ವಾಯುಮಂಡಲವು ಧೂಳಿನ ಕಣಗಳೊಂದಿದೆ. ಇವು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ. ವಾಯುಮಂಡಲ ನಗರ ಪ್ರದೇಶ ಹೆಚ್ಚದ, ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಅದ.
ಧೂಳಿನ ಕಣಗಳು ಉಷ್ಣವನ್ನು ಹೀರಲು ಸಹಕರಿಸಿ ನೀರಾವಿಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಬೆಳಕನ್ನು ಚದುರಿಸಿ ಆಕಾಶವನ್ನು ನೀಲಿಗೊಳಿಸುತ್ತವೆ. ವಾಯುಮಂಡಲದ ರಚನೆ. ವಾಯುಮಂಡಲವು ಭೂಮಿಯಿಂದ ಸುಮಾರು 1600 ಕಿಲೋಮೀಟರ್ ಎತ್ತರವರೆಗೆ ಇರಬಹುದೆಂದು ಭಾವಿಸಲಾಗಿದೆ. ಆದರೆ 99% ವಾಯುಮಂಡಲ ಸಾಂದ್ರತೆಯು ಭೂಮಿಯಿಂದ 32 ಕಿಲೋಮೀಟರ್ವರೆಗೆ ಎತ್ತರದೊಳಗಿದೆ. ವಾಯುಮಂಡಲವು ಅನೇಕ ಹೊಂದಿದ್ದು ಅವುಗಳೆಂದರೆ ಪರಿವರ್ತನಾ ಮಂಡಲ, ಟ್ರೋಪೋಸ್ಫಿಯರ್, ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್, ಮಧ್ಯಮಂಡಲ, ಮೆಸೋಸ್ಫಿಯರ್, ಉಷ್ಣಮಂಡಲ, ಥರ್ಮೋಸ್ಫಿಯರ್, ಬಾಹ್ಯಮಂಡಲ, ಎಕ್ಸೋಸ್ಫಿಯರ್. ಈಗ ಒಂದನೇದು ಪರಿವರ್ತನಾ ಮಂಡಲ, ಥರ್ಮೋಸ್ಫಿಯರ್ ಬಗ್ಗೆ ಹೇಳ್ತಾ. ಪರಿವರ್ತನಾ ಮಂಡಲವೆಂದರೆ ಮಿಶ್ರಣ ವಲಯ. ಪರಿವರ್ತನಾ ಮಂಡಲ ಟ್ರೋಪೋಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದ್ದು, ಟ್ರೋಪೋಸ್ ಇದರ ಅರ್ಥ ಮಿಶ್ರಣ ಅಥವಾ ಟರ್ಬ್ಯುಲೆನ್ಸ್. ಪರಿವರ್ತನಾ ಮಂಡಲ ವಾಯುಮಂಡಲದಲ್ಲಿ ಅತ್ಯಂತ ಕೆಳಗಿನ ಪದರವಾಗಿದೆ. ಪರಿವರ್ತನಾ ಮಂಡಲದಲ್ಲಿ ಜೀವಿಗಳ ಅಸ್ತಿತ್ವವಿದೆ. ಹವಾಮಾನದ ಎಲ್ಲ ಬದಲಾವಣೆಗಳು ಪರಿವರ್ತನಾ ಮಂಡಲದಲ್ಲಿ ಕಂಡುಬರ್ತವೆ. ಆದ್ದರಿಂದ ಪರಿವರ್ತನಾ ಮಂಡಲವನ್ನು ಪರಿವರ್ತನಾ ಅಥವಾ ಬದಲಾವಣೆ ಮಂಡಲ ಎನ್ನುವರು ಹಾಗೂ ಹವಾಮಾನದ ಉತ್ಪಾದನೆ ವಲಯವೆಂದು ಕರೆಯುವರು. ಪರಿವರ್ತನಾ ಮಂಡಲದಲ್ಲಿ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡಗಳು ಮತ್ತು ಇವುಗಳಲ್ಲದೆ ವಿಶಿಷ್ಟ ಲಕ್ಷಣಗಳಾದ ಮಿಂಚು, ಗುಡುಗು, ಕಾಮನಬಿಲ್ಲು, ಮಳೆ ಇವು ಸಾಮಾನ್ಯವಾಗಿ ಕಂಡುಬರುತ್ತವೆ. ಪರಿವರ್ತನಾ ಮಂಡಲದ ಎತ್ತರವು ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಆಗಿದೆ ಹಾಗೂ ಸಮಭಾಜಕ ವೃತ್ತ ಪ್ರದೇಶದಲ್ಲಿ 18 ಕಿಲೋಮೀಟರ್ ಆಗಿದೆ. ಪರಿವರ್ತನಾ ಮಂಡಲದ ಸರಾಸರಿ ಎತ್ತರ ಸುಮಾರು 12 ಕಿಲೋಮೀಟರ್ ಆಗಿದೆ. ಈ ವಲಯದಲ್ಲಿ ಅಂದರೆ ಪರಿವರ್ತನಾ ಮಂಡಲದಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ. ಇಲ್ಲಿನ ಉಷ್ಣಾಂಶವು ಪ್ರತಿ 165 ಮೀಟರ್ ಎತ್ತರಕ್ಕೆ 1 ಸೆಲ್ಸಿಯಸ್ ಅಥವಾ 1000 ಮೀಟರ್ ಎತ್ತರಕ್ಕೆ 6.4 ಸೆಲ್ಸಿಯಸ್ ಕಡಿಮೆಯಾಗುತ್ತದೆ. ಪರಿವರ್ತನಾ ವಿರಾಮವು ಪರಿವರ್ತನಾ ಮಂಡಲ ಮತ್ತು ಸಮ ಉಷ್ಣಮಂಡಲ ನಡುವಿನ ಗಡಿರೇಖೆಯಾಗಿದೆ. ಎರಡನೇದು ಸಮ ಉಷ್ಣಮಂಡಲ. ಸಮೋಷ್ಣಮಂಡಲ ವಾಯುಮಂಡಲದ ಎರಡನೇ ಸ್ತರವಾಗಿದೆ. ಸಮೋಷ್ಣಮಂಡಲ ವಲಯವು ಭೂಮಿಯ ಮೇಲಿಂದ 50 ಕಿಲೋಮೀಟರ್ ಎತ್ತರದಲ್ಲಿದೆ. ಸಮೋಷ್ಣಮಂಡಲವು ನೀರಾವಿ ಮತ್ತು ಧೂಳಿನ ಕಣ ಮೋಡಗಳಿಂದ ಮುಕ್ತವಾಗಿದೆ. ಸಮೋಷ್ಣಮಂಡಲದಲ್ಲಿ ನೀರಾವಿ, ಧೂಳಿನ ಕಣಗಳು, ಮೋಡಗಳು ಕಂಡುಬರುವುದಿಲ್ಲ. ಸಮೋಷ್ಣಮಂಡಲದಲ್ಲಿ ಜೆಟ್ ವಿಮಾನ ಹಾರಾಟಕ್ಕೆ ಅತ್ಯಂತ ಸೂಕ್ತವಾಗಿದ್ದು ಓಝೋನ್ ವಲಯ ಕಂಡುಬರುತ್ತದೆ. ವಾಯು ವಿರಳವಾಗಿದ್ದು ಉಷ್ಣಾಂಶವು ಸ್ಥಿರವಾಗಿದೆ. ಓಝೋನ್ ಸ್ತರವು ಸೂರ್ಯನಿಂದ ಬರುವ ನೇರಳಾತಿ ಕಿರಣಗಳನ್ನು ಹೀರಿಕೊಂಡು ಭೂಮಿಯನ್ನು ರಕ್ಷಿಸುತ್ತದೆ. ಸಮೋಷ್ಣಮಂಡಲವು ಭೂಮಿಯ ಮೇಲಿನ ಜೀವಿಗಳ ಉಳಿವಿಗೆ ಕಾರಣವಾಗಿದೆ. ಸಮೋಷ್ಣಮಂಡಲವು ಸ್ತರವು 5 ರಿಂದ 20 ಕಿಲೋಮೀಟರ್ ಮಧ್ಯದಲ್ಲಿ ಕಂಡುಬರುತ್ತದೆ.
ಸಮೋಷ್ಣ ವಿರಾಮವು ಸಮೋಷ್ಣ ಮಂಡಲ ಮತ್ತು ಮಧ್ಯಂತರ ಮಂಡಲ ನಡುವಿನ ಗಡಿರೇಖೆಯಾಗಿದೆ. ಇನ್ನು ಮಧ್ಯಂತರ ಮಂಡಲ ಮಧ್ಯಂತರ ಮಂಡಲ ಪದರವು ಭೂಮಿಯಿಂದ 80 ಕಿಲೋಮೀಟರ್ ವಿಸ್ತೀರ್ಣವಾಗಿದೆ. ಮಧ್ಯಂತರ ಮಂಡಲವು ವಾಯುಮಂಡಲದಲ್ಲಿ ಅತ್ಯಂತ ಶೀತವಾಗಿದೆ. ಮಧ್ಯಂತರ ಮಂಡಲದಲ್ಲಿ ಸೂರ್ಯನ ಕಿರಣಗಳು ಹೀರಲಾರದಷ್ಟು ವಾಯು ವಿರಳವಾಗಿದೆ. ಉಷ್ಣಾಂಶ ಇಳಿಕೆಯ ಪ್ರಮಾಣ ಮಧ್ಯಂತರ ಮಂಡಲದಿಂದ ಆರಂಭವಾಗುತ್ತದೆ. ಮಧ್ಯಂತರ ಮಂಡಲ ಪದರದಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ. ಇದು 80 ಕಿಲೋಮೀಟರ್ ಎತ್ತರದಲ್ಲಿ 100 ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಇರುವುದು ಕಂಡುಬರುತ್ತದೆ. ಮಧ್ಯಂತರ ವಿರಾಮವು ಮಧ್ಯಂತರ ಮಂಡಲ ಮತ್ತು ಉಷ್ಣಮಂಡಲದ ನಡುವಿನ ಗಡಿರೇಖೆಯಾಗಿದೆ. ಇನ್ನು 4ನೇದು ಉಷ್ಣತಾ ಮಂಡಲ. ಉಷ್ಣತಾ ಮಂಡಲವು ಸುಮಾರು 80 ರಿಂದ 600 ಕಿಲೋಮೀಟರ್ ಮಧ್ಯದಲ್ಲಿ ಕಂಡುಬರುತ್ತದೆ. ಉಷ್ಣತಾ ಮಂಡಲದಲ್ಲಿ ಅಧಿಕ ಉಷ್ಣ ಇದೆ. ಉಷ್ಣತಾ ಮಂಡಲದಲ್ಲಿ ಅನಿಲಗಳ ಕಣಗಳು ಎಕ್ಸ್ರೇ ಕಿರಣಗಳು ಹೀರಿಕೊಳ್ಳುವುದರಿಂದ ಮತ್ತು ಸೂಕ್ಷ್ಮತರಗಳು ಪ್ರಭಾವದಿಂದ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಇಲ್ಲಿ ಅಯಾನುಗಳು ಒಡೆದು ಧನ ಮತ್ತು ಋಣ ಕಣಗಳಾಗಿ ಪ್ರಭಾವಗೊಳ್ಳುತ್ತವೆ. ಅನಿಲ ಕಣಗಳು ವಿದ್ಯುದಾವೇಶಗಳು ಗುಣಗಳನ್ನು ಪಡೆದುಕೊಂಡು ಅವುಗಳನ್ನೇ ಅಯಾನುಗಳು ಎಂದು ಕರೆಯುವರು. ಉಷ್ಣತಾ ಮಂಡಲದಲ್ಲಿ ಸ್ತರವು ವಿವಿಧ ರೀತಿಯ ಧ್ವನಿ ತರಂಗವನ್ನು ಪ್ರತಿಫಲಿಸುವುದರಿಂದ ರೇಡಿಯೋ ಹಾಗೂ ಮೊಬೈಲ್ ಇತ್ಯಾದಿ ಸಂಪರ್ಕಕ್ಕೆ ಸಹಾಯವಾಗುತ್ತವೆ. ಇವು ರಡಾರ್ ಮತ್ತು ನಾವಿಕರ ಸಂಪರ್ಕಕ್ಕೆ ಸಹಾಯವಾಗುತ್ತವೆ. ಉಷ್ಣತಾ ಮಂಡಲವು ಉಲ್ಕಾವನ್ನು ರಕ್ಷಿಸುತ್ತದೆ. ಉಷ್ಣತಾ ಮಂಡಲದಲ್ಲಿ ಧ್ರುವ ಜ್ಯೋತಿಗಳು ಸೃಷ್ಟಿಸುತ್ತವೆ. ಅವುಗಳೆಂದರೆ ಅರೋರಾ ಆಸ್ಟ್ರಲಿಸ್. ಒಂದನೇದು ಅರೋರಾ ಬೋರ್ಕಲಿಸ್. ಇದು ಉತ್ತರಗೋಳದಲ್ಲಿ ಕಂಡುಬರುತ್ತದೆ. ಎಲ್ಲಿಂದ 66 90 ಇನ್ನು ಎರಡನೇದು ಅರೋರಾ ಆಸ್ಟ್ರಲಿಸ್. ಇದು ಗೋಳಾರ್ಧದಲ್ಲಿ ಕಂಡುಬರ್ತದ 66 ರಿಂದ 90 ಮಧ್ಯೆ. ಇನ್ನು ಬಾಹ್ಯಮಂಡಲ. ಉಷ್ಣಮಂಡಲದ ಆಚೆಗಿರುವ ವಲಯವನ್ನೇ ಬಾಹ್ಯಮಂಡಲ ಎನ್ನುವರು. ಬಾಹ್ಯಮಂಡಲವು 1000 ಕಿಲೋಮೀಟರ್ ವರೆಗೆ ವಿಸ್ತೀರ್ಣವಾಗಿದೆ. ಭೂಮಿಯ ಗುರುತ್ವ ಬಲವು ಬಾಹ್ಯಮಂಡಲದಲ್ಲಿ ಅತ್ಯಂತ ಕಡಿಮೆ ಇದೆ. ಬಾಹ್ಯಮಂಡಲದ ಮೇಲ್ಭಾಗದಲ್ಲಿ ಕಾಂತವಲಯವು ಕಂಡುಬರುತ್ತದೆ. ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿಯನ್ನೇ ಹವಾಮಾನ. ಅದಕ್ಕೆ ಪ್ರತಿಯಾಗಿ ಒಂದು ಪ್ರದೇಶದಲ್ಲಿ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಎಂದು ಕರೆಯುವರು. ಈಗ ವಾಯುಗಳ ಬಗ್ಗೆ ನಮ್ಮ ಮಾತೃಭಾಷೆಯಲ್ಲಿ ಹೇಳ್ತೀನ. ಇವು ವಾಯುಗಳ ಬಗ್ಗೆ ಇದರ ಯಾವ ಬುಕ್ ಅಂತಂದ್ರೆ ಒಂದೇದು 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಬುಕ್ ನಂದು ಮತ್ತು ಫಸ್ಟ್ PU ಪ್ರಾಕೃತಿಕ ಭೂಗೋಳ ಬುಕ್ ನಂತ ಓದಿನಿ. ಭೂಮಿಯ ಮೇಲೆ ಕಂಡುಬರುವ ಅನಿಲಗಳು, ಧೂಳಿನ ಕಣಗಳು ಮತ್ತು ಆವಿಗಳು ಅನ್ನು ವಾಯುಗಳು ಎಂದು ಕರೀತಾರ. ವಾಯುಮಂಡಲ ಭೂಮಿಯ ಗುರುತ್ವದಿಂದ ಹಿಡಿದಿಟ್ಟುಕೊಳ್ಳಲಾಗ್ಯದ. ವಾಯುಮಂಡಲ 1600 ಕಿಲೋಮೀಟರ್ ವರೆಗೆ ವಿಸ್ತರಣೆ ಆಗ್ಯದ. ಆದ್ರೆ 99% 32 ಕಿಲೋಮೀಟರ್ ವರೆಗೆ ವಿಸ್ತರಣವಾಗ್ಯದ ವಾಯುಗಳ. ವಾಯುಮಂಡಲ ಎಂಬುದು ಪದ ಗ್ರೀಕ್ ಪದ ಆಗ್ಯದ. ವಾಯು ಎಂದರೆ ಆವಿ ಅಥವಾ ಅಟಮ್ಸ್. ಮಂಡಲ ಎಂದರೆ ಸ್ವರ ಅಥವಾ ಸ್ಪೈರ್.
ವಾಯುಮಂಡಲ ಏನೇನು ವಾಯುಮಂಡಲ ರಚನೆ ಮತ್ತು ಸಂಯೋಜನೆ. ವಾಯುಮಂಡಲ ಏನೇನು ಒಳಗೊಂಡದ? ಒಂದನೇದು ನೀರಾವಿ, ಧೂಳಿನ ಕಣಗಳು, ಅನಿಲಗಳು ಒಳಗೊಂಡದ. ವಾಯುಮಂಡಲದಲ್ಲಿ ಹೆಚ್ಚು ಯಾವ ಅನಿಲಗಳು ಕಂಡು ಬರ್ತಾವಂದ್ರ ಒಂದನೇದು ನೈಟ್ರೋಜನ್ 78.08% ಇದೆ. ಎರಡನೇದು ಆಕ್ಸಿಜನ್ 20.94. ಮೂರನೇದು ಆರ್ಗಾನ 0.93. ನಾಲ್ಕನೇದು ಇಂಗಾಲ ಡೈಆಕ್ಸೈಡ್ 0.03. ಐದನೇದು ಓಜೋನ 0.505. ವಾಯುಮಂಡಲದಲ್ಲಿ ನೀರಾವಿ 4% ಕಂಡು ಬರ್ತದ. ನೀರಾವಿ ಧ್ರುವ ಪ್ರದೇಶಗಳ ಹೋದಂತೆ ಕಡಿಮೆ ಕಂಡು ಬರ್ತದ. ನೀರಾವಿ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಕಂಡು ಬರ್ತದ, ನಗರ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತದ. ವಾಯುಮಂಡಲದಲ್ಲಿ ಅನೇಕ ಸ್ತರಗಳು ಕಂಡು ಬರ್ತಾವ. ಅವುಗಳೆಂದರೆ ಒಂದನೇದು ಪರಿವರ್ತನ ಮಂಡಲ ಟ್ರೋಪೋಸ್ಫಿಯರ್, ಸಮೋಷ್ಣ ಮಂಡಲ ಸ್ಯಾಟೋಸ್ಫಿಯರ್, ಮಧ್ಯಂತರ ಮಂಡಲ ಮಿಸೋಸ್ಫಿಯರ್, ಉಷ್ಣಮಂಡಲ ಥರ್ಮೋಸ್ಫಿಯರ್, ಬಾಹ್ಯಮಂಡಲ ಎಕ್ಸೋಸ್ಫಿಯರ್. ಒಂದನೇದು ಪರಿವರ್ತನ ಮಂಡಲ ಥರ್ಮೋಸ್ಫಿಯರ್. ಈ ಮಂಡಲದಾಗ ಏನೇನು ಕಂಡು ಬರ್ತಾವಂದ್ರ ಉಷ್ಣ, ಒತ್ತಡ, ಮಾರುತಗಳು, ಮಳೆ, ಮಿಂಚು, ಗುಡುಗು ಕಂಡು ಬರ್ತಾವ. ಈ ಮಂಡಲ ಧ್ರುವ ಪ್ರದೇಶದಾಗ 8 ಕಿಲೋಮೀಟರ್ ವರೆಗೆ ವಿಸ್ತರಣೆ ಆಗ್ಯದ. ಸಂಭಾಜ್ಯ ಕಿಲೋಮೀಟರ್ದಾಗ 20 ಕಿಲೋಮೀಟರ್ ವಿಸ್ತರಣೆ ಆಗ್ಯದ. ಒಟ್ಟು ಸರಾಸರಿ 12 ಕಿಲೋಮೀಟರ್ ವರೆಗೆ ವಿಸ್ತರಣೆ ಆಗ್ಯದ. ಈಗ ಸಮೋಷ್ಣ ಮಂಡಲ ಎರಡನೇದು, ಇದು 50 ಕಿಲೋಮೀಟರ್ ವರೆಗೆ ವಿಸ್ತರಣೆ ಹೊಂದಿದ. ಇದರಲ್ಲಿ ಏನೇನು ಕಂಡು ಬರ್ತಾವಂದ್ರ ಜೆಟ್ ವಿಮಾನ ಮತ್ತು ಓಜೋನ್ ಸ್ತರ ಕಂಡು ಬರ್ತದ. ಸಮೋಷ್ಣ ಮಂಡಲದಲ್ಲಿ ಓಜೋನ್ ಪದರ ಏನ್ ಮಾಡ್ತದ? ಸೂರ್ಯನ ನೇರಳಾತಿ ಕಿರಣಗಳನ್ನು ದಿಂದ ನಮ್ಮನ್ನು ರಕ್ಷಿಸುತ್ತದ. ಇನ್ನು ಮೂರನೇದು ಮಧ್ಯಂತರ ಮಂಡಲ. ಈ ಮಧ್ಯಂತರ ಮಂಡಲ 80 ಕಿಲೋಮೀಟರ್ ವರೆಗೆ ವಿಸ್ತರಣೆ ಆಗ್ಯದ. ಈ ಮಧ್ಯಂತರ ಮಂಡಲ ಎಲ್ಲ ವಲಯಗಳಲ್ಲಿ ಅತ್ಯಂತ ಶೀತ ವಲಯ. ಈ ಮಧ್ಯಂತರ ಮಂಡಲವನ್ನು ಉಷ್ಣಾಂಶ ಇಳಿಕೆ ಪ್ರಮಾಣ ಆರಂಭ ಆಗ್ತದ ಮಧ್ಯಂತರ ಮಂಡಲದಲ್ಲಿ. ಇಲ್ಲ ಉಷ್ಣಮಂಡಲ. ಉಷ್ಣಮಂಡಲ ಇಲ್ತಂದ್ರ 80 ಕಿಲೋಮೀಟರಿಂದ 600 ಕಿಲೋಮೀಟರ್ ವರೆಗೆ ಕಂಡು ಬರ್ತದ. ಉಷ್ಣಮಂಡಲದಲ್ಲಿ ಅಧಿಕ ಉಷ್ಣಾಂಶ ಕಂಡು ಬರ್ತದ. ಉಷ್ಣಮಂಡಲದಲ್ಲಿ ಅಯಾನುಗಳು ಕಂಡು ಬರ್ತದ. ಮತ್ತ ಉಷ್ಣಮಂಡಲದಲ್ಲಿ ರೇಡಿಯೋ ಮೊಬೈಲ್ಗೆ ಸಂಪರ್ಕಿಸುವ ಕಿರಣಗಳು ಕಂಡು ಬರ್ತಾವ. ಉಷ್ಣಮಂಡಲವು ಉಲ್ಕಾಶಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದ. ಉಷ್ಣಮಂಡಲದಲ್ಲಿ ಉಲ್ಕಾಶಿಲೆಗಳು ಇನ್ನು ಉಷ್ಣಮಂಡಲದಲ್ಲಿ ಧ್ರುವ ಜ್ಯೋತಿಗಳು ಕಂಡು ಬರ್ತಾವ. ಇವಂದ ಅರೋಲಾ, ಆಸ್ಟ್ರೇಲಿಯಾ, ಬೋರಲಿಸ್ಕ. ಒಂದನೇದು ಅರೋಲಾ ಆಸ್ಟ್ರೇಲಿಕಾ ಎಲ್ಲಿ ಕಂಡು ಬರ್ತದೆ? ಇದು ದಕ್ಷಿಣದ ಕಂಡು ಬರ್ತದ. ಎರಡನೇದು ಅರೋಲಾ ಬೋರ್ಕಲಿಸ್, ಇದು ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತದ. ಇನ್ನ ಬಾಹ್ಯಮಂಡಲ ಎಲ್ಲಿ ಕಂಡು ಬರ್ತದ್ರ 1000 ಕಿಲೋಮೀಟರ್ ತನ.
ಬಾಹ್ಯಮಂಡಲ ಮೇಲಿನ ಭಾಗವನ್ನು ಕಾಂತಮಂಡಲ ಎನ್ನುವರು. ಇನ್ನು ಹವಾಮಾನ ವಾಯುಗುಣ ಎಂದರೇನು? ಹವಾಮಾನ ಎಂದರೆ ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿಯನ್ನೇ ಹವಾಮಾನ ಎನ್ನುವರು. ಆದರೆ ವಾಯುಗುಣ ಎಂದ್ರ ಒಂದು ಪ್ರದೇಶದಲ್ಲಿ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಎಂದು ಕರೆಯುವರು. ಸ್ವಲ್ಪ ಹೇಳೋದ್ರ ಮಿಸ್ಟೇಕ್ ಆಗಿತ್ತಂದ್ರೆ ಕ್ಷಮಿಸಬೇಕು. ನಂದು ಧ್ವನಿ ಸ್ವಲ್ಪ ಬಿದ್ದಿಲ್ಲ, ಕರೆಕ್ಟ್ ಅದ. ಅಲ್ಲಿ ಸ್ವಲ್ಪ ಅಲ್ಲಿಂದ ತಂದು ಹಾಕೊಂಬಂದಿನಿ, ಅದಕ್ಕೆ ಹಂಗೆ ಕೇಳಿಸ್ತದೆ ನನಗೆ.